ನಮಸ್ಕಾರ, ನಾನು ಅನುಪಮ. ಇವತ್ತು ನಾನು ನವಿಲುಕೋಸು ಕ್ಯಾರೆಟ್ದು ಒಂದು ಪಲ್ಯ ಭಾಳ ಸುಲಭನೇ ಮಾಡ್ಬೋದು. ಆಮೇಲೆ ಜಾಸ್ತಿ ಮಸಾಲೆ ಇಲ್ಲ, ಏನಿಲ್ಲ. ಇದು ಬೆಳಗ್ಗೆ ಲಂಚ್ ಬಾಕ್ಸಿಗಂತೂ ಒಂದು 10 ನಿಮಿಷದೊಳಗೆ ರೆಡಿ ಆಗ್ತದೆ. ಬರ್ರಿ ಇದನ್ನು ಹೆಂಗೆ ಮಾಡೋದಂತ ತೋರಿಸ್ಕೊಡ್ತೀನಿ. ಫಸ್ಟ್ ನಾನು ಇದು 3 ನವಿಲುಕೋಸನ್ನು ದಪ್ಪ ತುರ್ಕೊಂಡಿನಿ. ಆಮೇಲೆ 2 ಕ್ಯಾರೆಟ್ ತೊಗೊಂಡಿನಿ. ಇವಾಗ ಇದನ್ನು ಫಸ್ಟು ಒಗ್ಗರಣೆ ಮಾಡ್ಕೊಳ್ಳೋಣ. ಆಮೇಲೆ ಎಣ್ಣೆನೇನು ಜಾಸ್ತಿ ಬೇಕಾಗಲ್ಲ. ಇದು ಚಪಾತಿ ಆಮೇಲೆ ಜೋಳದ ರೊಟ್ಟಿಗೂ ಚಲೋ ಇರ್ತದೆ ಕಾಂಬಿನೇಷನ್ನು. ಹಾಗಿದು ಎಣ್ಣೆ ಕಾದದ ಒಂದು ಸ್ವಲ್ಪ ಜೀರಿಗೆ, ಆಮೇಲೆ ಸಾಸಿವೆ, ಇಂಗು ಹಾಕ್ಕೋಬೋದು ಬೇಕು ಅಂದರೆ, ನಾನು ಮರೆತೆ. ಆಮೇಲೆ ಸ್ವಲ್ಪ ಹಸಿಮೆಣಸಿಕಾಯಿ, ಕರಿಬೇವು. ಇದು ಹಸಿಮೆಣಸಿಕಾಯಿ ಕಡಿಮೆ ಖಾರ ಇರೋದಕ್ಕೆ ನಾನು ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ವಿ. ಖಾರ ಏನು ತಿಂತೀನಿ, ನಿಮ್ಮ ಟೇಸ್ಟ್ ಇರ್ತಕ್ಕಂಥ ಹಾಕ್ಕೋಬೋದು. ಆಮೇಲೆ ಇಟ್ಕೊಂಡಿರೋದು ನವಿಲುಕೋಸು, ಆಮೇಲೆ ಕ್ಯಾರೆಟ್ ಎರಡನ್ನೂ ಹಾಕ್ಕೊಂಡು ಫಸ್ಟು ಮಿಕ್ಸ್ ಮಾಡ್ಕೊತೀನಿ. ಇದು ನೀವು ದಪ್ಪ ಬೇಕಂದರೆ ದಪ್ಪ ತುರ್ಕೋಬೋದು, ಇಲ್ಲ ಮೀಡಿಯಮ್ ಒಳಗೆ ತುರ್ಕೋಬೋದು. ಇದನ್ನು ಫಸ್ಟು ಮಿಕ್ಸ್ ಮಾಡ್ಕೊತೀನಿ. ಇದನ್ನು ಒಂದು ನಿಮಿಷ ಅದು ಹಾಗೇ ಮಿಕ್ಸ್ ಮಾಡ್ಕೋಬೇಕು. ಯಾಕಂದರೆ ನೀರಿನ ಅಂಶ ಇರ್ತಲ್ಲ, ಒಂದು ಸ್ವಲ್ಪ ಬೇಯ್ತಿದ್ದು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಇದಕ್ಕೆ ಬೇಕು ಅಂದರೆ ನೀವು ಸ್ವಲ್ಪ ಗರಂ ಮಸಾಲನೂ ಹಾಕ್ಕೋಬೋದು. ನಾನೇನೂ ಹಾಕಿಲ್ಲ, ಸಿಂಪಲಾಗಿ ಮಾಡೀನಿ. ಆಮೇಲೆ ಸ್ವಲ್ಪ ಅರಿಶಿನ ಪುಡಿ, ಆಮೇಲೆ ಒಂದು ಸ್ವಲ್ಪ ಅರ್ಧ ಗ್ಲಾಸ್ಗಿಂತ ಸ್ವಲ್ಪ ಕಡಿಮೆ ನೀರು ಹಾಕಿ ಫಸ್ಟ್ ಮಿಕ್ಸ್ ಮಾಡ್ಕೊತೀನಿ ಇದನ್ನು. ಇದು ಬೆಳಗ್ಗೆ ಲಂಚ್ ಬಾಕ್ಸಿಗಂತೂ ಭಾಳ ಸುಲಭವಾಗಿ ಮಾಡ್ಬೋದು. ಇದನ್ನು ಮುಚ್ಚಿಟ್ಟು ನಾನು ನಡು ಒಂದೆರಡು ಸರಿ ಮಿಕ್ಸ್ ಮಾಡ್ಕೊಂಡಿದ್ದೆ. ಆಮೇಲೆ ಇದು ನೋಡಿರಿ, ಇವಾಗಿದು ಬೆಂದಿದ್ದು. ಆಮೇಲೆ ಸಕ್ಕರೆ ಏನೂ ನಾನು ಹಾಕಿಲ್ಲ, ನೀವು ಬೇಕಿದ್ರೆ ಹಾಕೋಬೋದು. ಯಾಕಂದರೆ ಕ್ಯಾರೆಟ್ ಸ್ವೀಟ್ ಇರೋದಕ್ಕೆ ನಾನೇನು ಹಾಕಿಲ್ಲ. ಈಗಿದು ಬೆಂದಿದೆ. ಆಮೇಲೆ ಇದಕ್ಕೆ ಸ್ವಲ್ಪ ಹಸಿ ಕೊಬ್ಬರಿ, ನಿಂಬೆಹಣ್ಣು ಬೇಕಿದ್ರೆ ನಿಂಬೆಹಣ್ಣು ಹಾಕ್ಕೋಬೋದು, ಇಲ್ಲಾಂದರೆ ಆಮ್ಚೂರು ಪೌಡರ್ನು ಹಾಕ್ಕೋಬೋದು. ಆಮೇಲೆ ಕೊತ್ತಂಬರಿ ಹಾಕಿ ಮಿಕ್ಸ್ ಮಾಡಿ ಗ್ಯಾಸ್ ಆಫ್ ಮಾಡಿಬಿಟ್ರೆ ಪಲ್ಯ ರೆಡಿ. ಇದೇ ಭಾಳ ಸುಲಭನೇ ಇದೆ. ಎಲ್ಲರೂ ಇದನ್ನು ಒಂದು ಸರಿ ಟ್ರೈ ಮಾಡಿರಿ. ಇವತ್ತು ಲಂಚ್ ಬಾಕ್ಸಿಗೆ ಮಾಡಿದ್ದೆ ಅಂತ ನಿಮ್ಮ ಜೊತೆಗೆ ಶೇರ್ ಮಾಡ್ತಾಯಿದ್ದೀನಿ. ಸೊ ನಾನು ಚಪಾತಿ ಆಮೇಲೆ ಕ್ಯಾರೆಟ್ ನವಿಲುಕೋಸು ಪಲ್ಯ ರೆಡಿಯಾಗಿದೆ. ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಎಲ್ಲರೂ ಇದನ್ನು ಸರಿ ಟ್ರೈ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೆ ಬರ್ತೀನಿ. ನಮಸ್ಕಾರ.